ನಮಸ್ಕಾರ ಕರ್ನಾಟಕ, ನಾನು ಜಯಂತ್ ಚಕ್ರವರ್ತಿ. ಸೊ ಕನ್ನಡ ಫಿಲ್ಮ್ ಸ್ಟ್ರಿಯ ಇವತ್ತಿನ ಹೊಸ ಕಂಟೆಂಟ್ನಲ್ಲಿ ಹೊಸ ತಂಡ, ಹೊಸ ಹುರುಪು, ಹೊಸ ಕತೆ. ನನಗೂ ಟ್ರೈಲರ್ ನೋಡಿ ತುಂಬ ಒಂದು ಸ್ವಲ್ಪ ಬೇರೆ ಥರ ಅಂತ ಅನ್ನಿಸ್ತಂದರೆ ವಿಭಿನ್ನವಾಗಿದೆ ಅನ್ನಿಸ್ತು. ಸೊ ಇವತ್ತು ಆ ಟೀಮ್ ನಮ್ಮ ಜೊತೆ ಇದ್ದಾರೆ. ಸೊ ಎಲ್ಲರಿಗೂ ವೆಲ್ಕಮ್. ಮಿಸ್ಟರ್ ರಾಣಿ ವಿಷಯಕ್ಕೆ ಬರೋಣ. ಸೊ ಏನು ಸರ್ ಮಿಸ್ಟರ್ ರಾಣಿ? ನನಗಂತೂ ಟ್ರೈಲರ್ ನೋಡಿ ಒಂದು ಸ್ವಲ್ಪ ಝಲಕ್. ಮಿಸ್ಟರ್ ರಾಣಿ ರೂವರ್ ಇಲ್ಲೇ ಇದ್ದಾರೆ, ಅವರೇ ಉತ್ತರ ಕೊಡಬೇಕು. ಸೊ ಏನು ಸರ್ ಸ್ಟೋರಿ ಏನು ಮಾಡಿದ್ದೀರಾ? ನಿಜವಾಗ್ಲೂ ಟ್ರೈಲರಲ್ಲೇ ಸಿನಿಮಾ ತೋರಿಸಿದ್ದೀರಾ. ಆ್ಯಕ್ಚುಲಿ ಟ್ರೈಲರೇ ಸಿನಿಮಾ ಥರ ಇದೆ. ಸಿನಿಮಾ ಯಾವ ಥರ ಇದೆ ನನಗೆ ಗೊತ್ತಿಲ್ಲ. ಅಂದರೆ ನೀವು ಟ್ರೈಲರಲ್ಲಿ ಏನು ನೋಡಿದ್ದೀರಾ ಅದು ಆ ಎಳೆ ಆ ಸಿನಿಮಾದ ಒಬ್ಬ ಹೀರೋ ಆಗಬೇಕು ಅಂದ್ಕೊಂಡಿರ್ತಾನೆ. ಅವನು ಆಕ್ಸಿಡೆಂಟ್ಲಿ ಹೀರೋಯಿನ್ ಆದರೆ ಅದರಿಂದ ಏನೇನಾಗುತ್ತೆ, ಅವನು ಯಾಕೆ ಹೀರೋಯಿನ್ ಆದ, ಈ ಎಳೆನ ಇಟ್ಕೊಂಡು ಒಂದು ಕಾಮಿಡಿಯಾಗಿ ಒಂದು ಕಥೆನ ಹೆಣೆದಿದ್ದೀವಿ. ಎಮೋಷನಲ್ ಫ್ಯಾಕ್ಟರ್ ಇದೆ ಇದರಲ್ಲಿ. ಅಪ್ಪ ಮಗನ ಒಂದು ಸಂಬಂಧ ಇದೆ. ಆಮೇಲೆ ಫಿಲಮಲ್ಲಿ ಇವನು ರಾಜ. ಸೊ ರಾಜ ರಾಣಿಯಾಗಿ ಚೇಂಜ್ ಆದಾಗ ಆ ರಾಣಿಯನ್ನು ಇಷ್ಟಪಡುವಂಥ ಒಬ್ಬ ಡೈರೆಕ್ಟ್ರ್ ಇದ್ದಾನೆ ಅದರಲ್ಲಿ. ಆಮೇಲೆ ರಾಜನ ಫ್ರೆಂಡಾಗಿ ಮಂಜ, ರಾಣಿಯಾಗೋದಕ್ಕೆ ಇವನೇ ಕಾರಣ. ಸೊ ಈ ಥರ ಎಲ್ಲ ಫ್ಯಾಕ್ಟರ್ಸ್ಗಳನ್ನ ಇಟ್ಕೊಂಡು ಒಂದು ಸಿನಿಮಾನ ಮಾಡಿದ್ವಿ ನಾವು. ಈ ಸಿನಿಮಾಕ್ಕೆ ಒಂದು 150 ಜನ ಫ್ಯಾಮಿಲಿಯವರು ಸೇರಿ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದು ಈ ಸಿನಿಮಾದ ಅಂದರೆ ಎಲ್ಲರೂ ಒಂದು ಮಿಡಲ್ ಕ್ಲಾಸ್ ಪೀಪಲ್ಗಳು. 150 ಫ್ಯಾಮಿಲಿನ 150 ಮೆಂಬರ್ಸ್. ಅದು 150 ಮೆಂಬರ್ಸ್ ಅಂದರೆ ಫ್ಯಾಮಿಲಿನೇ ಟೋಟಲ್ 150. ಅವ್ರ ಫ್ಯಾಮಿಲಿ ಎಲ್ಲ ಸೇರಿಕೊಂಡ್ರೆ ಜಾಸ್ತಿ ಆಯಿತು ಅಲ್ವಾ. ಅಂದರೆ ಇದರಲ್ಲಿ ಏನು IT BT ತುಂಬ ಜನ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಆಮೇಲೆ ಎಲ್ಲ ಫೀಲ್ಡಲ್ಲಿ ತುಂಬ ಜನ ಫ್ಯಾಮಿಲೀಸು ಅವರು. ಏನಂದರೆ ಈ ಸಿನಿಮಾದ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು 700 ಜನ 800 ಜನಕ್ಕೆ ನಾನು ಸ್ಟೋರಿ ಹೇಳಿದ್ದೀನಿ. ಆ ಸ್ಟೋರಿ ಹೇಳಿ ಅದರಲ್ಲಿ 150 ಜನ ಈ ಸಿನಿಮಾಗೆ ಕೊನೆಗೆ ಪ್ರೊಡ್ಯೂಸರ್ ಆಗಿದ್ದಾರೆ. ಸರ್ ನಿಜವಾಗ್ಲೂ ನೀವೇನಾದ್ರು ಇದೇ ಪ್ರಶ್ನೆ ಜನಕ್ಕೆಲ್ಲ ಬರಬೇಕು ಅಂತ ನಮ್ಮ ಆಸೆ. ಅಂದರೆ ಆ ಪ್ರಶ್ನೆ ಮೂಡಿದ್ರೆ ನಾವು ಒಂದು ಹಂತಕ್ಕೆ ಕೆಲಸ ಚೆನ್ನಾಗಿ ಮಾಡಿದ್ದೀವಿ ಅಂತ. ಭಾಳ ಇಷ್ಟ ಆಗಿದೆ ಅಂತ ಗೊತ್ತಾಗಿದೆ. ಯಾರು ಮಾಡಿದ್ರೆ ಗೊತ್ತಿಲ್ಲ, ಯಾರ ಐಡಿನೋ ಫುಲ್ ಫ್ರೇಮಲ್ಲಿ ಪಟಾಪಟಿ ಚಟಿ ಅದು ಕಣ್ಣು ಅಲ್ಲೇ ಹೋಗುತ್ತೆ ಯಾರಿಗೇ ಆಗಲಿ. ತುಂಬ ಭಾಳ ಇಂಪ್ರೆಸಿವ್ ಆಗಿದೆ. ಅಂದರೆ ಈಗ ಕಾಮಿಡಿ ಅಂತ ಬಂದಾಗ ಅದು ನೋಡಿದ ತಕ್ಷಣ ಅನ್ನಿಸ್ಬೇಕಲ್ಲ. ಈಗ ನಾವು ಹೇಳೋದು ಒಂದು, ಬಟ್ ಒಂದು ಪೋಸ್ಟರಲ್ಲೇ ಅದನ್ನು ತೋರ್ಸೋಕ್ಕೆ ಸಾಧ್ಯ ಆಗುತ್ತಾ ಅಂತ ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಅದು ಆ ಥರ ಡೆವಲಪ್ ಆಯಿತು. ಆಮೇಲೆ ಅವನು ಅದರಲ್ಲಿ ಹೀರೋ ಮಂಡ್ಯ ಕ್ಯಾರೆಕ್ಟರು. ಸೊ ಅದಕ್ಕೆ ಪಟಾಪಟಿ ಚಿಟಿ ಒಂಥರ ಬ್ರ್ಯಾಂಡ್. ಅದು ಬ್ರ್ಯಾಂಡ್ ಒಳಗಡೆ ಇರೋದು ಮಿಸ್ಟರು, ಒಂಥರ ಅಲ್ಲ ಬ್ರ್ಯಾಂಡ್. ಒಳಗಡೆ ಇರೋದು ಮಿಸ್ಟರ್, ಆಚೆ ಇರೋದು ರಾಣಿ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನಮ್ದು ಜೊತೆಗಿರ್ತೀರಾ ಫ್ರೆಂಡ್. ನಿಮಗೆ ಗೊತ್ತಿರುತ್ತಲ್ಲ ರಾಜ ರಾಣಿ ಎರಡು ನನಗೆ ಗೊತ್ತಿರೋದು. ನನಗೆ ಗೆದ್ಮೇಲೆ ಬಿಟ್ಟರೆ ಆಡಿಯನ್ಸ್ಗೆ ಲವ್ ಮಾಡ್ತೀರಾ ರಾಣಿನ ಅಂತ. ರಾಣಿ ಲವ್ ಮಾಡೋಲ್ಲ. ರಾಣಿ ಹಿಂದೆ ಒಬ್ರು ಬಿದ್ದಿರ್ತಾರೆ, ಅವ್ನು ತಪ್ಸಕ್ಕೆ. ಅದು ಇವರೇ ಡೈರೆಕ್ಟ್ರು. ಇಲ್ಲ ಇವ್ರ ಕೇಳಿ ತಪ್ಸಕ್ಕೆ. ರಾಜನ ರಾಣಿ ಮಾಡೋದೇ ನಾನು. ಮೋಟಿವೇಶನ್ ಮಾಡಿ ಅವ್ನ ಜೊತೆಗೆ ನಿಂತು ಆವಾಗ ಈ ಥರ ಒಂದು ಹಣ್ಣನ್ನು ಕಾಪಾಡಬೇಕಂದ್ರೆ ಎಲ್ಲ ಮುತ್ತಕ್ಕೆ ಬರುತ್ತಲ್ಲ, ಇದು ಹಣ್ಣೇ ಅಲ್ಲ ಕಾಯಿ ಅಂತ ನಾನು ಅದನ್ನ ಕಾಪಾಡೋಕ್ಕೆ ಇವ್ರನ್ನ ಇದು ಮಾಡೋದು. ಇವರು ಡೈರೆಕ್ಟ್ರು ರೋಲ್ ಮಾಡಿದ್ದಾರೆ, ಡೈರೆಕ್ಟರ್ ಆಗಿ. ಸೊ ಸಿನಿಮಾದಲ್ಲೂ ಡೈರೆಕ್ಟರ್ ರೋಲ್ ಮಾಡಿದ್ದಾರೆ. ಸರ್ ಹೇಳಿದ್ರು ಬಾಕ್ಸರ್ ಭಾಗ್ಯಮ್ಮ ಅದು ಅಂತಂದ್ರು. ನಾನಿದು ಕೇಳೋದಕ್ಕೆ ವಿಚಿತ್ರವಾಗಿದೆ. ಬಾಕ್ಸರ್ ಭಾಗ್ಯಮ್ಮ ಅದು ಹೇಗೆ ಸರ್? ಮಿಸ್ಟರ್ ರಾಣಿ ಅಂತಿರೋದಲ್ವ ಫಿಲ್ಮ್ ಹೆಸರು ಅದು. ಸರ್ ಅದದ್ದು ಟ್ರೈಲರ್ ಆಗಬೇಕು, 4 ಟ್ರೈಲರ್. ಸರ್ ಒಂದು ಫಿಲ್ಮಿಗೆ 4 ಟ್ರೈಲರ್ ಯಾರು ಕಟ್ ಮಾಡ್ತಾರೆ ಸರ್? ಇಲ್ಲ ಸರ್ ಇದೇ ಕೇಳಿಸ್ಕೊಳ್ಳಿ ಅಂತಂದ್ಬಿಟ್ಟು ಅಂತ ಒಂದೊಂದೇ ಹೇಳ್ತಾ ಬಂದರು. ಬಾಕ್ಸರ್ ಭಾಗ್ಯಮ್ಮ, ನಿಂಜಾ ನಿಂಗಮ್ಮ, ಕರಾಟೆ ಕತ್ರೀನಾ, ಮತ್ತು ಗ್ಯಾಂಗ್ಸ್ಟರ್ ಗಂಗಮ್ಮ ಹೇಳಿದಾಗ ನನಗೆ ಒಂದು ಟೈಪ್ ಶಾಕ್ ಆಯಿತು. ಅದಾದಮೇಲೆ ಕೂತ್ಕೊಂಡು ಮಾತಾಡಿದಾಗ ಎಲ್ಲ ವಿವರವಾಗಿ ನಮಗೆ ತಿಳಿಸ್ಕೊಟ್ಟು ನಾವು ನಮ್ಮ ಕಲೆ ಏನಿದೆಲ್ಲ ಹೊರಗಡೆಗೆಲ್ಲ ಮಾಡ್ತಾ ಇರೋದ್ರಿಂದ ಇಲ್ಲೂ ನಮ್ಮ ಕನ್ನಡ ಸಿನಿಮಾನಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಒಂದು ಆ್ಯನಿಮೇಷನ್ ನಮ್ಮೊಳಗೆ ಬರಬೇಕು ಅಂತಂತ ಮಾತಾಡಿ ಇದು ಮಾಡಿ ಡಿಸ್ಕಸ್ ಮಾಡಿ ಫೈನಲಿ ಲೈಕ್ ಅದರೊಳಗಿಂದ ಆ್ಯನಿಮೇಷನ್ ಎಲ್ಲ ನಾವು ಮಾಡಿದ್ವಿ. ಹಾಂ ಹಾಂ ಸರ್. ಅಂದರೆ ಇದರಲ್ಲಿ ನಮ್ಮದರಲ್ಲಿ ಈಗ ರಾಣಿ ಹೀರೋಯಿನ್ ಆಗಿ ಕ್ಲಿಕ್ ಆಗ್ಬಿಡ್ತಾಳೆ. ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ಶಿ ಬಿಕಮ್ ಸೂಪರ್ ಸ್ಟಾರ್. ಹಾಗೆ ಈಗ ರಮ್ಯಾ, ರಚಿತಾರಾಮ್ ಅವರು ಆ ಥರ ಇದ್ದಾರಲ್ವ, ದೀಪಿಕಾ ಪಡುಕೋಣೆ, ಆ ಲೆವೆಲ್ಗೆ ರಾಣಿ ಕ್ಲಿಕ್ ಆಗ್ಬಿಡ್ತಾಳೆ. ಓಕೆ. ಸೊ ಅವ್ಳು ಕ್ಲಿಕ್ ಆದಾಗ ಬೇರೆ ಬೇರೆ ಮೂವೀಸ್ಗಳು ಮಾಡಬೇಕಲ್ವಾ, ಅದನ್ನ ತೋರಿಸ್ಬೇಕಲ್ವ. ಆ ಬೇರೆ ಬೇರೆ ಮೂವೀಸ್ಗಳಲ್ಲಿ ಎಷ್ಟೊಂದು ಆ್ಯಕ್ಷನ್ ಓರಿಯೆಂಟೆಡ್ ಮೂವೀಸ್ಗಳು ಬರುತ್ತೆ.
ಆ್ಯಕ್ಷನ್ ಓರಿಯೆಂಟೆಡ್ ಮೂವೀಸ್ನ ನಾವು ಮಾಡೋದು ಅಂತ ಡಿಸ್ಕಸ್ ಮಾಡಿದಾಗ ಅದನ್ನೇನಾದ್ರು ಡಿಫ್ರೆಂಟಾಗಿ ಮಾಡೋಣ ಅಂತ ಅನ್ನಿಸ್ತು. ಸೊ ಏನು ಡಿಫ್ರೆಂಟಾಗಿ ಮಾಡ್ಬೋದು, ಈಗ ರೆಗ್ಯುಲರಾಗಿ ನಾವು ಏನೇ ಆ್ಯಕ್ಷನ್ ಮಾಡಿದ್ರೂ ಕೂಡ ನಮಗಿರೋ ಬಜೆಟ್ಗೆ ಆ ದೊಡ್ಡ ಲೆವೆಲಲ್ಲಿ ಕ್ಯಾನ್ವಸ್ನಲ್ಲಿ ತೋರ್ಸೋಕ್ಕಾಗಲ್ಲ. ಯಾಕೆಂದರೆ ಆ್ಯಕ್ಷನ್ಗೆ ಅಂದರೆ ತುಂಬ ಖರ್ಚಾಗುತ್ತೆ. ಅದಕ್ಕೆ ನಾವು ಅದೇ ಅನಿಮೇಷನಲ್ಲಿ ಮಾಡಿದ್ರೆ ಹೆಂಗೆ ಅಂತ. ಸೊ ಆವಾಗ ಬಂದಂಥ ಐಡಿಯಾ ಅನಿಮೇಷನಲ್ಲಿ ಒಂದೊಂದು ಫಿಲಮ್, ಈಗ ಅವಳು ರಾಣಿ ಒನ್ ಆಫ್ ದ ಫಿಲಮ್ ಗ್ಯಾಂಗ್ಸ್ಟರ್ ಗಂಗಮ್ಮ ಅಂತ, ಇನ್ನೊಂದು ನಿಂಜಾ ನಿಂಗಮ್ಮ ಅಂತ. ಸೊ ಈ ಥರ ಒಂದೊಂದು ಫಿಲಮ್, ಅದು ಫಿಲಮ್ ಒಳಗಡೆ ಒಂದು ಫಿಲಮ್ಮು. ಸೊ ರಾಣಿ ಆ ಆ್ಯಕ್ಷನ್ ಮೂವಿನಲ್ಲಿ ಮಾಡಿ ಹಿಂಗೆ ಮಾಡ್ತಾಳೆ ಅಂತಂದಾಗ ಆ ಇಡೀ ವರ್ಲ್ಡ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಸೊ ನಿಂಜಾ ನಿಂಗಮ್ಮ ಅಂತ ಒಂದು ಬರುತ್ತೆ ನಮ್ಮ, ಆ ಇಡೀ ವರ್ಲ್ಡೇ ಕ್ರಿಯೇಟ್ ಆಗುತ್ತೆ. ಆ ಫುಲ್ಲು ಆ ನಿಂಜಾಸ್ ವರ್ಲ್ಡು ಅದು ಫುಲ್ ಎಲ್ಲ ಅದನ್ನು ಆ್ಯನಿಮೇಷನಲ್ಲಿ ಮಾಡಿದಂಥವರು ಪೃಥ್ವಿ. ಸೊ ಅದು ನಮ್ಮ ಮೂವಿ ಒಂದು ಆಲ್ಮೋಸ್ಟ್ ಒಂದು ಈಗ ತುಂಬ ಒಂದು 2000 ಜನ ನೋಡಿದ್ದಾರೆ ಆಲ್ರೆಡಿ ನಮ್ಮ ಮೂವಿನ. ನಾವು ಒಂದು 10 ಶೋ ಮಾಡಿದ್ದೀವಿ. ಅಂದರೆ ನಮ್ಮ ಪ್ರೊಡ್ಯೂಸರ್ಸ್ಗೆ ಅಂತಲೇ ಮಾಡಿದ್ದು. ಅವ್ರ ಫ್ರೆಂಡ್ಸು ನೋಡಿ ಏನಾದ್ರು ಒಂದು ನಮ್ಮ ಮಿಸ್ಟೇಕ್ಸ್ ಇದ್ದರೆ ತಿದ್ದುಕೊಳ್ಳೋಣ, ಫಸ್ಟೇ ಕರೆಕ್ಷನ್ ಮಾಡ್ಕೊಳ್ಳೋಣ ಅಂತ ಅದೆಲ್ಲ ಮಾಡಿದ್ವಿ. ಅದರಲ್ಲಿ ಎಲ್ಲ ತುಂಬ ಜನ ಕಾಲೇಜ್ ಹುಡುಗರು ಎಲ್ಲ ಬಂದಿದ್ದರು, ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದರು. ಅವ್ರಿಗೆಲ್ಲ ತುಂಬ ಇಷ್ಟ ಆಗಿದೆ ಏನಂತಂದರೆ ಆ್ಯನಿಮೇಷನ್ ಪಾರ್ಟ್ಗಳು ಸಖತ್ತಾಗಿ ಬಂದಿದೆ. ಆಲ್ಮೋಸ್ಟ್ ಒಂದು ಹಾಲಿವುಡ್ ಲೆವೆಲಲ್ಲಿ ಇದೆ ಅಂತಲೇ ಅನ್ಬೋದು ನಿಮ್ಮದು. ಅಂದರೆ ಈ ಥರ ನಾವು ನೋಡಿಲ್ಲ, ಚಿಕ್ಕದಾಗಿದೆ ಆದರೆ ಆ ಲೆವೆಲಲ್ಲಿದೆ, ಹಾಲಿವುಡ್ ಲೆವೆಲಲ್ಲಿದೆ ಆ ಆ್ಯನಿಮೇಷನ್ ಫೈಟ್ಸ್ಗಳು. ಈ ಗೇಮಿಂಗ್ ಎಲ್ಲ ಬರುತ್ತೆ ನೋಡಿ, ಯಾವುದು ಜಿ ಟಿ ಎ ಗೇಮ್ ಅದೆಷ್ಟೋ ವರ್ಷನ್ಗಳಿರೋದು ಆ ಲೆವೆಲಲ್ಲಿ ಮಾಡಿದ್ದಾರೆ ಇದನ್ನು ಫಸ್ಟ್ ಟೈಮು ಅಂತ ನಮ್ಮ ನೋಡಿದಂಥ ಸ್ಟೂಡೆಂಟ್ಸ್ಗಳೆಲ್ಲ ಅಪ್ರಿಷಿಯೇಟ್ ಮಾಡಿದ್ದಾರೆ. ಸೊ ಅದು ಎಲ್ಲ ಕ್ರೆಡಿಟು ಇವ್ರಿಗೆ ಹೋಗಬೇಕು. ಆಮೇಲೆ ಇನ್ನೊಂದು ಮೇಯ್ನ್ ಏನಂತಂದರೆ ನಮ್ಮ ಮೂವಿನಲ್ಲಿ ಒಂದು ಸಾಂಗ್ ಬಿಡ್ತಾಯಿದ್ವಿ, ಪ್ರಮೋಷನ್ ಸಾಂಗ್ ಥರ. ಅದು ಕಂಪ್ಲೀಟ್ AI ಸಾಂಗ್. ಅದು ಕಂಪ್ಲೀಟ್ AI, ಯಾರು ಹಾಡಿಲ್ಲ, ಮ್ಯೂಸಿಕ್ ಮಾಡಿಲ್ಲ, ಏನೂ ಮಾಡಿಲ್ಲ. ಸೊ ಈ ಥರ ಆಗುತ್ತೆ ಅಂತ ಎಷ್ಟೊಂದು ಜನ ಮ್ಯೂಸಿಕ್ ಡೈರೆಕ್ಟರ್ಸು ಎಲ್ಲ ಎಷ್ಟೊಂದು ಇಂಟರ್ವ್ಯೂನಲ್ಲಿ ಭಯ ಪಡ್ತಾಯಿದ್ರು. ಆ್ಯಕ್ಚುಲಾಗಿ ಅದನ್ನು ಮಾಡಿಬಿಟ್ಟಿದ್ವಿ ನಾವು. ಅಂದರೆ ಪ್ರಮೋಷನ್ ಸಾಂಗ್, ಎಲ್ಲ ಸಾಂಗು ಅಲ್ಲ, ಒಂದು ಸಾಂಗು. ಅದು ಏನೋ ಇಂಟ್ರೆಸ್ಟಿಂಗ್ ಅಂದರೆ ಕೊರಿಯನ್ ಸಾಂಗ್. ಅದು ಕೊರಿಯನ್ನ ಕನ್ನಡ ಮಿಕ್ಸ್ ಮಾಡಿ, ಯಾಕೆಂದರೆ ನಮ್ಮ ಎಷ್ಟೊಂದು ಜನ ಈಗ ನಮ್ಮ ಯಂಗ್ಸ್ಟರ್ಸು ಜನ್ರೇಷನ್ ಎಲ್ಲ ತುಂಬ ಕೊರಿಯನ್ ಫ್ಯಾನ್ಸು. ಕೊರಿಯನ್ ವೆಬ್ ಸೀರೀಸು, ಡ್ರಾಮಾ ಅಂತ ಕರೀತಾರೆ ಅದಕ್ಕೆ, ಅದ್ರದ್ದು ಫ್ಯಾನ್ಸು. ಅದರಲ್ಲಿ ನಮ್ಮ ಪ್ರೊಡ್ಯೂಸರ್ಸ್ ಮಕ್ಕಳುಗಳು ಅವರೆಲ್ಲ ತುಂಬ ಜನ ಇದ್ದರು. ಅವರೆಲ್ಲ ಒಂದು ಹೇಳಿದ್ರು, ಸೊ ಏನಾದ್ರು ಕೊರಿಯನ್ದಕ್ಕೆ ಏನಾದ್ರು ಮಾಡ್ಬೋದಾ ಇದರಲ್ಲಿ ಸಾಂಗ್ ಥರ, ಹಾಗೆ ಹೀಗೆ. ನೀವು ರಾಣಿ ಒನ್ ಆಫ್ ದ ಫಿಲಮ್ ರಾಣಿ ಕೊರಿಯಾದಲ್ಲಿ ಮಾಡ್ಬಿಡ್ತಾಳೆ, ಆ ಥರ ಏನಾದ್ರು ಮಾಡ್ಬೋದಾ ಅಂತ. ಸೊ ಹಂಗೆ ಯೋಚನೆ ಮಾಡಿದಾಗ ನಮ್ಗೆ ಅನಿಸಿದ್ದು ಈ ಥರ ಒಂದು ಕೊರಿಯನಲ್ಲಿ ಸಾಂಗ್ ಮಾಡೋಣ ಅಂತ. ಕೊರಿಯನ್ನಲ್ಲಿ ಹೆಂಗೆ ಮಾಡೋದು ಸಾಂಗು, ನಮ್ಗೆ ಯಾರು ಕೊರಿಯನ್ಗೆ ಪರಿಚಯ ಇಲ್ಲ, ಏನಿಲ್ಲ. ಸೊ ಆವಾಗ ಇವರು ಒಂದು ಐಡಿಯಾ ಮಾಡ್ಬಿಟ್ಟು ನಾನು ಮಾಡಿಕೊಡ್ತೀನಿ ರೀ ಅಂತ ಅಂದ್ಬಿಟ್ಟು ಕೊನೆಗೆ ಒಂದು ಆ ಸಾಂಗ್ ಬಂದ್ಬಿಟ್ಟು ಕೇಳಿಸಿದ್ರು ನಮಗೆ. ಫುಲ್ ಕೊರಿಯನ್ ಮತ್ತು ಕನ್ನಡ ಮಿಕ್ಸು. ಯಾರು ಆಡಿದ್ದು ಇದನ್ನ ಅಂತ, ಯಾರು ಆಡಿಲ್ಲ, ಇದು ಕಂಪ್ಲೀಟ್ಲಿ ಜನ್ರೇಟೆಡ್ ಸಾಂಗು ಅಂತ ಫುಲ್ಲು ನಮಗೆ ಶಾಕಿಂಗ್ ಆಗಿದೆ. ಅಷ್ಟು ಲೆವೆಲ್ಗೆ ಆಗಿದೆ ಟೆಕ್ನಾಲಜಿ. ಅಂದರೆ ನಾಟ್ ಒಂದು ಪ್ರಮೋಷನಲ್ ಪರ್ಪಸ್ಗೆ ಅಂತ ಅದು ಇವರಿಂದ ಆಗಿದೆ. ಸೂಪರ್. ಆ್ಯಂಡ್ ಸರ್ ನಿಮಗೆ ಕೇಳೋದಾದರೆ ಈ ಥರ ಅಂದರೆ ಹೀರೋಯಿನ್ ಪಾತ್ರ ಮಾಡಿರೋ ಸಿನಿಮಾಗಳೆಲ್ಲ ಇತಿಹಾಸ ಬಂದಿದೆ ಆ್ಯಕ್ಚುಲಿ ನಮ್ಮ ಇಂಡಸ್ಟ್ರಿಯಲ್ಲಾಗಿರ್ಬೋದು, ಪಕ್ಕದ ಇಂಡಸ್ಟ್ರಿಯಲ್ಲಾಗಿರ್ಬೋದು. ಸೊ ಅಂದರೆ ಹೀರೋಯಿನ್ ಆದರೆ ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಥಾಟ್ ಇದೆ. ಬಟ್ ಹೀರೋಗೆ ಈ ಥರ ಪಾತ್ರ ಮಾಡಬೇಕು ಅಂತ ಅನ್ನೋದು ಒಪ್ಸೋದು ಭಾಳ ಕಷ್ಟ. ಅಲ್ಲ, ಭಾಳ ಒಪ್ಕೊಳ್ಳಲ್ಲ ಆ ಥರ. ಎಲ್ಲ ಉಲ್ಟಾ ಸರ್, ಎಲ್ಲರೂ ಒಪ್ಕೋತಾರೆ. ಯಾಕೆಂದರೆ ಈ ಥರ ಚಾಲೆಂಜ್ ಸಿಗೋದು ತುಂಬ ರೇರು. ನೀವು ನೋಡಿ, ಒಂದು ಹುಡುಗ ಅಂದ ತಕ್ಷಣ ಅವ್ನು ಹೀರೋ ಸೂಪರ್ ಸ್ಟಾರ್ ಆಗ್ತಾನೆ ಅಂದರೆ ಅವ್ನಿಗೊಂದು ಸರ್ಟನ್ ಟ್ರೆಂಡ್ ಇರುತ್ತೆ. ಅಂದರೆ ಆ್ಯಕ್ಷನ್ ಫಿಲಮ್ ಮಾಡಿಬಿಡೋದು, ಇಲ್ಲ ಕಾಮಿಡಿಯನ್ ಥರ ಮಾಡೋದು ಅಂತ. ಇವಾಗ ಇಫ್ ಯು ಲುಕ್ ಎಟ್ ಎಲ್ಲ ಹೀರೋಗಳು ಎಲ್ಲದನ್ನೂ ಮಾಡುವಂಥ ಒಂದು ಪ್ರತೀತಿ ಬಂದಿದೆ. ಅವ್ನು ಕಾಮಿಡಿನೂ ಮಾಡ್ತಾನೆ, ಅವನು ಆ್ಯಕ್ಷನ್ನೂ ಮಾಡ್ತಾನೆ. ಸೊ ದ್ಯಾಟ್ ವಾಸ್ ದ ಕಂಪ್ಲೀಟ್ ಹೀರೋ ಆಫ್ಟರ್ ವರ್ಡ್ಸ್. ಬಟ್ ನಮ್ಮ ಸಿನಿಮಾದಲ್ಲಿ ಅಡ್ವಾಂಟೇಜ್ ಇದ್ದಿದ್ದು ನನಗೇನು ಅಂತಂದರೆ ಒಂದು ಹುಡುಗಿನೂ ಆಗಬೇಕು ಅಂತ. ಈ ಚಾಲೆಂಜ್ ಆ್ಯಂಡ್ ಅಡ್ವಾಂಟೇಜು ನೀವು ಹೇಳ್ದಂಗೆ ತುಂಬ ಚೆನ್ನಾಗಿ ಮಾಡಿರೋಂಥ ಸಿನಿಮಾಗಳು ತುಂಬ ಇದೆ. ಆ್ಯಂಡ್ ಅದನ್ನೆಲ್ಲ ಜನ ಒಪ್ಕೊಂಡು ಇಷ್ಟಪಟ್ಟಿದ್ದಾರೆ. ಯಾಕಂದರೆ ಈ ಟ್ರಾನ್ಸ್ಫಾರ್ಮೇಷನ್ ನೋಡೋದಕ್ಕೆ ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಇದೆ. ಇದು ಹೆಂಗೆ ಸಾಧ್ಯ, ನಮ್ಮ ನಿಜ ಜೀವನದಲ್ಲೂ ಹಿಂಗೆ ಯಾರು ಬಂದ್ಬಿಡೋಕ್ಕೆ ಸಾಧ್ಯನಾ, ಸಾಧ್ಯನೇ ಇಲ್ಲ, ಅದು ಹೆಂಗೆ ಅಂತ. ಸೊ ಅದನ್ನು ನಾವಿಲ್ಲಿ ಪ್ರಯತ್ನಪಟ್ಟು ತೆರೆಗೆ ತಂದಿದ್ದೀವಿ. ಸೊ ತುಂಬ ವಂಡರ್ಫುಲ್ ಜರ್ನಿ
ಮಿಸ್ಟರ್ ರಾಣಿ ಬಟ್ ಮಾಡೋದು. ಏನೇ ಹೇಳಿ ಪೋಸ್ಟರ್ ಮೇಲೆ ನೋಡಿದಾಗ ಹುಡುಗಿ ಅನ್ಸುತ್ತೆ, ಕೆಳಗಡೆ ಹುಡುಗ ಅನ್ಸುತ್ತೆ. ಕರೆಕ್ಟ್. ಬೇಕು ಅಂತಾನೆ ಮಾಡ್ಸಿರೋದಾ ಹೇಗೆ ಅಂತ? ಹೌದು. ಆ ಥರ ರಿಜಿಸ್ಟರ್ ಆಗಲಿ. ಹೌದು. ಸೊ ಮಿಸ್ಟರ್ ರಾಣಿ ಅಂದರೆ ಅದೇನೆ, ಮಿಸ್ಟರ್ ರಾಣಿ. ಸೂಪರ್. ಸೊ ಮೇಲ್ಗಡೆ ಮಾರ್ಲಿನ್ ಮುನ್ರೋ ಅವ್ರದ್ದು ಫೇಮಸ್ ಪೋಸ್ ಅದು ಆ್ಯಕ್ಚುಲಿ ಸ್ಕರ್ಟಿನ ಪೋಸು. ಕೆಳಗಡೆ ನಮ್ಮ ಪಟಾಪಟಿ ಚಡ್ಡಿ ಮತ್ತು ನಮ್ಮ ರೋಮಾಂಚನ ಆಗಲಿ ಅಂತ ಬಿಟ್ಟಿದ್ದೀವಿ. ಓಕೆ ಬಟ್ ಚೆನ್ನಾಗಿ ಅಂದರೆ ಪೋಸ್ಟರ್ಸ್ ಅಲ್ಲೇ ಒಂದು ಸ್ವಲ್ಪ ಡಿಸೈನಿಂಗ್ ಭಾಳ ಕ್ಯೂರಿಯಸ್ ಆಗಿದೆ, ಏನಿರ್ಬೋದು ಅಂತ. ಅಂಡ್ ಈಗ ನೀವು ಸಿನಿಮಾದ ಡೈರೆಕ್ಟರ್ ಅಂತಲ್ಲ, ನೀವು ರಾಣಿಯಿಂದ ಬೀಳ್ತೀರಾ, ನೀವು ಓಕೆ, ಬಟ್ ಬೇರೆ ಬೇರೆ ಕ್ಯಾರೆಕ್ಟರ್ಗಳೆಲ್ಲ ರಾಣಿಯಿಂದ ಬೀಳೋ ಸೀಕ್ವೆನ್ಸ್ ಎಲ್ಲ ತೋರಿಸಿದ್ದೀರಾ. ಸೊ ಅಂದ್ರೆ ಹೀರೋಯಿನ್ ಬೀಳೋ ಸೀನಾ ಬೇರೆ ಏನಾದ್ರು ಲಿಂಕ್ ಇಟ್ಟಿದ್ದೀರಾ ಅದಕ್ಕೆ ಏನಾದ್ರು ಅಂತ? ಅಂದರೆ ಎಲ್ಲ ಕಥೆನಲ್ಲಿ ಈಗಲೇ ಎಲ್ಲ ನಾನು ನಾನು ಕೇಳ್ತೀನಿ, ಅದ್ರಲ್ಲಿ ಲಿಂಕ್ ಇದ್ದೇ ಇದೆ. ಸೊ ಆಗ ಆ ಥರ ಒಬ್ಬ ಸ್ಟಾರ್ ಹಿಂದೆ ಈಗ ನಿಮಗೆ ಎಲ್ಲ ಥರದವರು ಬೀಳ್ತಾರಲ್ವಾ, ಲಿಂಕ್ ಇಲ್ಲ ಅಂದ್ರೆ ಎಲ್ಲರೂ ಕಣ್ಣಂತೂ ಇದೆ. ಆ ಥರ ಎಲ್ಲರೂ ಆ ರಾಣಿ ಫಿಗರ್ ಬಗ್ಗೆ, ರಾಣಿ ಬ್ಯೂಟಿ ಬಗ್ಗೆ ಅಟ್ರಾಕ್ಟ್ ಆಗಿ ಏನೇನೋ ಆಗುತ್ತೆ, ಅದೆಲ್ಲ ಮಜವಾಗಿರುತ್ತೆ, ಅದೇ ಎಂಗೇಜಿಂಗ್ ಆಗಿರುತ್ತೆ. ಸೊ ಈಗ ಒಂದು ಸ್ಟೋರಿನ ಒಂದು ಸ್ವಲ್ಪ ಹೊತ್ತು ನಾವು ನೋಡಬೇಕು ಅಂತಂದಾಗ ಅದು ಎಂಗೇಜಿಂಗ್ ಆಗಿರಬೇಕಲ್ವಾ. ಸೊ ಆ ಎಂಗೇಜಿಂಗ್ ಮಾಡೋದಕ್ಕೆ ಈಗ ನಮ್ಮ ಕಾಮಿಡಿನಲ್ಲಿ ಯಾವ ಥರ ಎಂಗೇಜ್ ಮಾಡ್ಬೋದು, ಆ ಥರ ತಮಾಷೆ ತರಲೆ ಮಜವಾಗಿರೋ ಸೀಕ್ವೆನ್ಸ್ಗಳನ್ನ ಹಾಕಿದಾಗ ಅದು ಎಂಗೇಜಿಂಗ್ ಆಗ್ತಾ ಹೋಗುತ್ತೆ. ಅದನ್ನು ನಾವು ಟ್ರೈ ಮಾಡಿದ್ದೀವಿ. ಬಟ್ ಅವ್ರಿಗೆ ಆನ್ಸರ್ ಹೇಳ್ತಾರೆ ನೋಡಿ, ಈಗ ಸರ್ ಏನಕ್ಕೆ ಅವ್ರು ರಾಣಿ ಮಾಡ್ತೀವಿ? ರಾಣಿ ಅದು ರಾಜ ಆಗಿ ತುಂಬ ಕಷ್ಟಪಟ್ಟು ನನಗೂ ಕಷ್ಟ ಕೊಡ್ತಾನೆ. ಅದು ಬಂದಾಗ ಏನ್ ಕಷ್ಟ ಅಂದ್ರೆ ಸ್ಟ್ರಗಲ್ ಆಕ್ಟರ್ ಆಗಕ್ಕೆ, ಹೀರೋ ಆಗಕ್ಕೆ. ಈ ಕಥೆನೇ ಅದು. ಅಪ್ಪ ಇಂಜಿನಿಯರ್ ಆಗೋ ಅಂದ್ರೆ ನೋಡಿ ಸರ್ ಹೇಳಿದ್ರಲ್ಲ, ಆ ಸ್ಟೋರಿ ಟ್ರೈಲರ್ ಬಂದದ್ದು. ಅದು ಟ್ರೈಲರ್ ಅಲ್ಲೂ ಇದೆ, ಸಾಂಗ್ ಅಲ್ಲಿ ಇದೆ, ಒಂದು ಸಾಂಗೇ ಬಂದಿದೆ, ಅದು ಸ್ಟ್ರಗ್ಲಿಂಗ್ ಸಾಂಗ್. ಹೌದು. ಅಂದ್ರೆ ಹೀರೋ ಆಗೋಕೆ ಅಂತ ಬರ್ತಾನೆ, ಬಟ್ ಅನ್ಫಾರ್ಚುನೇಟ್ಲಿ ಹೀರೋಯಿನ್ ಆಗಿ ಗೆಲುವು ಸಾಧಿಸ್ತಾರೆ. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಅವರು ಮೊದಲನೇ ಹೆಜ್ಜೆ ಇಡುವಾಗ ಫಾರ್ಚುನೇಟ್ ಅಂತಾನೆ ಅನ್ಸುತ್ತೆ ಅವ್ರಿಗೆ. ರಾಜಂಗೆ ಅನ್ಫಾರ್ಚುನೇಟ್ ಆಗ್ತಾ ಇರುತ್ತೆ, ಅವ್ನು ರೆಸಿಸ್ಟ್ ಮಾಡ್ತಾ ಇರ್ತಾನೆ. ಬಟ್ ಮಂಜಾ ಅನ್ನೋ ಕ್ಯಾರೆಕ್ಟರ್ ಎಲ್ಲ ರೀತಿಲೂ ರಾಜಂಗೆ ಸಪೋರ್ಟ್ ಮಾಡೋವಂಥ ಕ್ಯಾರೆಕ್ಟರ್. ಅವನು ಎಲ್ಲದನ್ನೂ ಮಾಡ್ತಾನೆ, ಮೋಟಿವೇಶನ್ ಮಾಡ್ತಾನೆ, ಕಾಲು ಎಳಿತಾನೆ, ಮ್ಯಾನೇಜ್ ಮಾಡ್ತಾನೆ. ಬಟ್ ಈ ತರ ಪಾತ್ರ ಹೇಳಿದಾಗ ನಿಮ್ಗೆ ಎಕ್ಸ್ಪೆಷಲಿ ಯಾವ ಸಿನಿಮಾ ನೋಡಿ ಅಂದ್ರೆ ಯಾರ ಮೈಂಡಿಗೆ ಬಂದ್ರು ನಿಮಗೆ ಪಟ್ಟಂತ ಈ ತರ ಮಾಡಿದಾರಲ್ವಾ? ಅಲ್ಲ, ಆಬ್ವಿಯಸ್ಲಿ ಅಂದರೆ ಕಮಲ್ ಹಾಸನ್ ಸರ್ ಡೆಫಿನೆಟ್ಲಿ ಮೈಂಡಿಗೆ ಬರ್ತಾರೆ, ಚಾಚಿ 420 ಅಥವಾ ನಮ್ಮ ಶರಣ್ ಸರ್ ಮನ್ಸಿಗೆ ಬರ್ತಾರೆ. ಇಲ್ಲ ರಾಬಿನ್ ವಿಲಿಯಮ್ಸ್ ಅಂತ ಒಬ್ಬ ವೆರಿ ಫೇಮಸ್ ಆ್ಯಕ್ಟರ್ ಇದ್ದಾನೆ, ಆತ ಮಿಸಸ್ ಡೌಟ್ಫೈರ್ ಅಂತ ಒಂದು ಸಿನಿಮಾ ಮಾಡಿದ್ದಾನೆ. ಇಲ್ಲ ಡಸ್ಟಿನ್ ಹಾಫ್ಮನ್ ಅವರು ಇನ್ನೊಂದು ಸಿನಿಮಾ ಮಾಡಿದ್ದಾರೆ. ಹಾಗೆ ನಮ್ಮ ಸೌತ್ ಇಂಡಸ್ಟ್ರಿಯಲ್ಲೇ ಸುಮಾರು ಜನ ಈ ಥರ ಪಾತ್ರಗಳನ್ನು ಮಾಡಿದ್ದಾರೆ. ಶಿವಕಾರ್ತಿಕೇಯನ್ ಅವ್ರು ಮಾಡಿದ್ದಾರೆ. ಬಟ್ ಏನಂತಂದರೆ ಇವಾಗ ಕಮಲ್ ಹಾಸನ್ ಅವರು, ಸಂಚಾರಿ ವಿಜಯ್ ಅವರು, ಬಟ್ ಸಂಚಾರಿ ವಿಜಯನವರು ಮಂಗಳಮುಖಿಯ ಪಾತ್ರನೇ ಮಾಡಿದರು. ಸೊ ಇದಕ್ಕೂ ವ್ಯತ್ಯಾಸ ಇದೆ, ಒಂದು ಡಿಸ್ಟೆನ್ಸ್ ಇದೆ. ಎಲ್ಲರೂ ಸಿನಿಮಾದ ಕೆಲವು ಭಾಗವನ್ನು ಮಾತ್ರ ಆ ಪಾತ್ರದಲ್ಲಿ ಹೆಚ್ಚು ತೊಡಗಿಸ್ಕೊಂಡಿದ್ರು, ಅಥವಾ ಯಾವುದೋ ಒಂದು ಪ್ರಾಸ್ಥೆಟಿಕ್ ಯೂಸ್ ಮಾಡಿ ವಯೋಮಾನನ ಬೇರೆ ರೀತಿಯಲ್ಲಿ ಮಾಡಿದರು. ಈಗ ಕಮಲ್ ಹಾಸನ್ ಅವ್ರ ಏಜ್ ಬೇರೆ ಇತ್ತು, ಅವ್ರು ಮಾಡಿದ ಪಾತ್ರದ ಏಜು ತುಂಬ ವೃದ್ಧವಾದ ಪಾತ್ರ, ಪ್ರಾಸ್ಥೆಟಿಕ್ಸ್ ಯೂಸ್ ಜಾಸ್ತಿ ಇತ್ತು. ಬಟ್ ನಾವು ಇದರಲ್ಲಿ ಅದನ್ನು ಮಾಡಿಲ್ಲ. ಇದರಲ್ಲಿ ಆ ಕ್ಯಾರೆಕ್ಟರು ಒಂದು ಇಡೀ ಕರ್ನಾಟಕದ ಹಾರ್ಟ್ ಥ್ರಾಬ್ ಆಗಬೇಕು, ಸ್ಟಾರ್ಲೆಟ್ ಆಗಬೇಕು, ಅದು ನಮ್ಮ ಚಾಲೆಂಜ್ ಇದ್ದಿದ್ದು. ಸೊ ಅದೇ ವಯೋಮಾನ ಇನ್ನೂ ಸ್ಟಾರ್ ಆಗಬೇಕು ಅವಳು ಅಂದಾಗ ನಾವು ಇನ್ನೂ ಹೆಚ್ಚು ಪರಿಶ್ರಮ ಪಟ್ಟು ಇನ್ನೂ ಹೆಚ್ಚು ಪ್ರಿಪರೇಷನ್ ಮಾಡಿಕೊಂಡು ಈಗ ಸಿನಿಮಾನ ಮಾಡಿದ್ದೀವಿ. ಸೊ ಜನ ಇವಾಗ ನೋಡಿ, ಸಾಕಷ್ಟು ಜನ ನಮಗೆ ಸುತ್ತಮುತ್ತಲವರಂತೂ ನಿಜವಾಗ ಅಪ್ರಿಷಿಯೇಟ್ ಮಾಡಿದ್ದಾರೆ. ಇನ್ನು ಪಬ್ಲಿಕ್ ನೋಡಿ ಏನು ಹೇಳ್ತಾರೆ ಅಂತ ನಾವು ಕಾಯ್ತಾ ಇದ್ದೀವಿ. ಬಟ್ ಏನೇ ತಗೊಂಡ್ರು ಈ ಹೆಣ್ಣಿನ ಹಾವಭಾವಗಳನ್ನ ಸೊ ಮೈಮೇಲೆ ತಗೊಂಡು ಅಭಿನಯಿಸೋದು ಹೆಂಗಿತ್ತು ಚಾಲೆಂಜಿಂಗ್ ಅಂತ ಅದನ್ನು? ಸೊ ಮೂಲತಃ ನಾನೊಬ್ಬ ರಂಗಕಲಾವಿದ. ಸೊ ಈ ಥರ ಪಾತ್ರ ನಾನು ಮೊದಲೇ ಸರಿ ಮಾಡ್ತಿರೋದಲ್ಲ, ನಾನು ಬೇರೆ ಬೇರೆ ಪಾತ್ರಗಳನ್ನು ಮಾಡಿದ್ದೀನಿ. ಬಟ್ ಈ ಪಾತ್ರಕ್ಕೂ ಒಂದು ಚೌಕಟ್ಟಿದೆ. ಆ ಚೌಕಟ್ಟನ್ನು ಹಿಡಿಬೇಕಾದ್ರೆ ನಮಗೆ ಟೈಮ್ ಬೇಕಾಗುತ್ತೆ. ಯಾಕೆಂದರೆ ನಾಟಕ ಮಾಡಿದಾಗ ಸರಿಸುಮಾರು 3-3.5 ತಿಂಗಳು ರಿಹರ್ಸಲ್ ಮಾಡ್ತೀವಿ. ರಿಹರ್ಸಲ್ ರೂಮಲ್ಲಿ ಸಾಕಷ್ಟು ಸರಿ ನಾವು ಕ್ಯಾರೆಕ್ಟರ್ನ ಬಿಟ್ಟು ಹೋಗುತ್ತೆ, ಹಿಡಿತೀವಿ, ಆ ಥರ ಪ್ರಾಸೆಸ್ ಇರುತ್ತೆ. ಸಿನಿಮಾದಲ್ಲೂ ನಮಗೊಂದೊಂದು ಚಾಯ್ಸ್ ಇತ್ತು. ಯಾಕೆಂದರೆ ಮಧು ಸರು ಥಿಯೇಟರ್ ಬ್ಯಾಕ್ಗ್ರೌಂಡ್ನವರೇ, ವತ್ಸನು ಥಿಯೇಟರ್ ಬ್ಯಾಕ್ಗ್ರೌಂಡವನೇ. ಸೊ ಆ ಪ್ರಿಪ್ರೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಿತ್ತು. ಸೊ ನಾವು ಶೂಟಿಂಗ್ ಮಾಡೋಕ್ಕೆ ಮುಂಚೆ ಸಾಕಷ್ಟು ರಿಹರ್ಸಲ್ಸ್ ಮಾಡಿದ್ವಿ. ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ಬಂಗಾರಿ ಅಂತ, ಲಕ್ಷ್ಮಿ ಅವ್ರು ಮಾಡಿದ್ದಾರೆ ಅದನ್ನ. ಸೊ ನಾವು 4 ಜನ ಸೇರಿ, ಮತ್ತು ನಮ್ಮ ಹೀರೋಯಿನ್ ಪಾರ್ವತಿ ಇದ್ದಾರೆ, ಅವೆಲ್ಲ ರಿಹರ್ಸಲ್ ಮಾಡ್ತಾಯಿದ್ವಿ. ಸೊ ಪ್ರತಿಯೊಂದು ಸೀನಲ್ಲೂ ಏನು ಬೇಕು ಅನ್ನೋದು ನಮಗೆ ಒಂದು ಹಂತದಲ್ಲಿ ಗೊತ್ತಿತ್ತು. ಬಟ್ ನಾವೆಲ್ಲ ಸೇರಿದ ಮೇಲೆ ಒಂದು ಸ್ವಲ್ಪ ಇವರು ಕಷ್ಟ ಕೊಡಬೇಕಲ್ಲ, ಸೊ ನಾವೇನೋ ಇಂಪ್ರೂವೈಸ್ ಮಾಡಿಬಿಡ್ತಾ ಇದ್ವಿ ಸೀನ್ ಮಧ್ಯೆ ಎಲ್ಲ. ಸೊ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಮಧು ಸರ್ ಪರವಾಗಿಲ್ಲ, ಯಾವ ಹಂತ
ಹಂತಕ್ಕೆ ಇದನ್ನು ಇಟ್ಕೋಬಹುದು, ಯಾವುದನ್ನು ಬಿಟ್ಬಿಡ್ಬೇಕಾಗತ್ತೆ ಅಂತೆಲ್ಲ ತುಂಬ ಕಷ್ಟಪಟ್ಟು ನಾವು ಇವಾಗ ಸಿನಿಮಾ ಮಾಡಿದ್ದೀವಿ. ಬಟ್ ನಿಮಗೆ ಎಷ್ಟು ಚಾಲೆಂಜಿಂಗ್ ಸರ್ ಇದು ಅನಿಮೇಷನ್ಸ್ ಎಲ್ಲ? ಸರ್ ಆ್ಯನಿಮೇಷನ್ ಚಾಲೆಂಜಿಂಗ್ ಒಂದು ಕಡೆ ಮಾತು. ಅವತ್ತು ಮತ್ತೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಸರ್ ಇದ್ಬಿಟ್ಟು ಹೇಳಿದರು, ರೀ ಅದೇನೋ ಇಲಾನ್ ಮಸ್ಕು ಮಾರ್ಸಿಗೆ ಹೋಗ್ತವ್ರೆ ಅಂತಂದ್ಬಿಟ್ಟಂತ. ನಾನು ಹೇಳ್ಬಿಟ್ಟು ಹ್ಞೂ ಸರ್ ಅಂತಂದೆ. ರೀ ನಮ್ಮ ಪಾತ್ರಗಳಿಗೂ ಕರ್ಸ್ಕೊಂಡ್ರಿ, ಮಾರ್ಸಿಗೆ ಕರ್ಕೊಂಡು ಹೋಗೋಣ, ಇಲಾನ್ ಮಸ್ಕ್ಕಿಂತ ಮುಂಚೆ ನಾವು ಹೋಗ್ಬೇಕಂತಂದು ಸರ್ ಹೇಳಿದರು. ನಾನು ಹೇಳ್ಬಿಟ್ಟು ಸರ್ ಅಲ್ಲಿಗಿಲ್ಲಿಗೆ ಲಿಂಕು ಏನು ಮಾಡೋದು ಸರ್ ಅಂತಂದಾಗ ಸರ್ ಇದ್ಬಿಟ್ಟು ಹೇಳಿದರು, ಇಲ್ಲ ಕಣ್ರಿ ಒಂದು ಫ್ಯಾನ್ ಬೇಸ್ ಮಾಡೋಣ, ಮಂಗಳ ಗ್ರಹದಲ್ಲಿ ರಾಣಿಗೆ ಫ್ಯಾನ್ ಬೇಸ್ ಇರೋ ಹಾಗೆ ಒಂದು ತೋರಿಸೋಣ ಅಂತಂದ್ಬಿಟ್ಟು ಹೇಳಿದ್ರು. ಸರ್ ಮಿಸ್ ಹೊಡಿಯುತ್ತೆ ನೋಡಿ ಸರ್ ಅಂತಂದೆ ನಾನು. ಸರ್ ಇದ್ಬಿಟ್ಟು ಹೇಳಿದ್ರು, ಇಲ್ಲ ನೀವು ಮಾಡಿ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟಂತ ಕೂತ್ಕೊಂಡು ಇವಾಗ ಏಲಿಯನ್ಸ್ ಮಾಡ್ಬೇಕಂತಂದ್ರೆ ನಮಗೆ ಫಸ್ಟ್ ಒಂದು ಇನ್ಸ್ಪಿರೇಷನ್ ಬಂದಿದ್ದು ಅವತಾರ್ ಫಿಲ್ಮಿಂದ ಇದ್ರದ್ದು. ನಾವು ಅದನ್ನು ನೋಡ್ಕೊಂಬಿಟ್ಟು ಅದನ್ನು ಮಾಡಿ ಒಂದು ತೋರಿಸಿದ್ವಿ ಸರ್ಗೆ. ಸರ್ ಇದ್ಬಿಟ್ಟು ಇಲ್ಲ ನಮ್ಮದೇ ಆದ ಏಲಿಯನ್ಸ್ ಇರಲಿ, ಕನ್ನಡ ಮಾತಾಡುವಂಥ ಏಲಿಯನ್ಸ್ ಇರಬೇಕು ಅವರು, ಮತ್ತು ಅವರು ಆ ಅವತಾರ್ ಇದ್ರದ್ದಿತ್ತಲ್ಲ ಆ ಲ್ಯಾಂಗ್ವೇಜ್ ಬಂದ್ಬಿಡತ್ತೆ ಬೇಡ ಅಂತಂದ್ಬಿಟ್ಟು ಹೇಳಿದಾಗ ನಮ್ಮ ರಾಣಿ ಸಿನಿಮಾಕ್ಕೋಸ್ಕರ ಅಂತಲೇ ಮತ್ತೆ ಇನ್ನೊಂದು ಡೆವಲಪ್ ಮಾಡಿ ಆ ಏಲಿಯನ್ಸನ್ನು ಹಾಕ್ಬಿಟ್ಟು ನಾವು ಮುಂದುವರ್ತೀವಿ. ಬಟ್ ಅಗೇನ್ ಲೈಕ್ ಎಲ್ಲ ಪ್ರಾಸೆಸ್ ಏನಿರುತ್ತಲ್ವ, ಲೈಕ್ ಇಟ್ಸ್ ಅ ಕ್ರಿಯೇಟಿವ್ ಪ್ರಾಸೆಸ್. ನಾವು ಕೂತ್ಕೊಂಡು ಯೋಚನೆ ಮಾಡ್ತೀವಿ, ಒಂದು ಮಾಡ್ತೀವಿ, ಅದಾದಮೇಲೆ ಎರಡನೇದಾಗತ್ತೆ, ಮೂರನೇದಾಗತ್ತೆ, ಹತ್ತತ್ತು ಕರೆಕ್ಷನ್ ಮಾಡ್ತಾರೆ ಸರ್. ಇಲ್ಲ ನೋಡ್ರಿ ಇನ್ನೂ ಏನಾದರೂ ಮಾಡ್ಬೋದು ಅಂತಿರ್ತಾರೆ. ಸೊ ಹಾಗೆ ಸರ್ ಅವ್ರ ಪ್ರೋತ್ಸಾಹನೆಯಿಂದ ಅವ್ರು ಕೊಟ್ಟಿದ್ದಂಥ ಐಡಿಯಾಸನ್ನು ನಾವು ಒಂದು ವಿಡಿಯೋ ರೂಪದಲ್ಲಿ ನಾವು ಮುಂದಕ್ಕೆ ತೊಗೊಂಬರೋ ಹಾಗೆ ಮಾಡಿ, ಆ್ಯಂಡ್ ಬೇಸಿಕ್ಲಿ ಒಂದು ಕನ್ನಡ ಸಿನಿಮಾಗೆ ಒನ್ ಆಫ್ ದ ಫಸ್ಟ್ ಇಂಥ ಆನಿಮೇಷನ್ ಬರ್ತಿರೋದು. ಹಾಗೆ ಮಂಗಳ ಗ್ರಹಕ್ಕೆ ತಮ್ಮ ಕರ್ಕೊಂಡು ಹೋಗ್ತಾ ಇದ್ದೀವಿ, ಕನ್ನಡ ಮಾತಾಡುವಂಥ ಏಲಿಯನ್ಸ್ ನೋಡ್ತಿರ್ತೀವಿ. ಚೆನ್ನಾಗಿದೆ. ಮಂಗಳನಗರದಲ್ಲಿ ನಮ್ಮ ಕನ್ನಡ ಏಲಿಯನ್ಸ್ ಅಂದರೆ ಈ ಸಿನಿಮಾದಲ್ಲಿ ಎಲ್ಲ ಕಡೆನೂ ವಿಡಂಬನೆ ಅಥವಾ ಸೆಟೈರ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಬಂದಿದೆ. ಯಾವುದೇ ಕಮೆಂಟ್ರಿ ಮಾಡೋವಾಗ ಆ ಕಮೆಂಟ್ರಿನ ಕಾಮಿಡಿ ಮೂಲಕ ಹೇಳುವಂಥ ಚರ್ಯನ್ನು ನಾವು ಈ ಸಿನಿಮಾದಲ್ಲಿ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಇವಾಗ ದರ್ ಇಸ್ ಕಮೆಂಟ್ರಿ ಅಬೌಟ್ ದ ಇಂಡಸ್ಟ್ರಿ ಹೆಂಗೆ ವರ್ಕ್ ಆಗುತ್ತೆ, ಯಾಕೆಂದರೆ ಇಡೀ ಸಿನಿಮಾ ಶೂಟಿಂಗ್ ಹೆಂಗಾಗುತ್ತೆ ಅಂತ ನಾವು ತೋರಿಸ್ತಾ ಇದ್ದೀವಿ. ಸೊ ಅದರಲ್ಲಿರೋ ಪಾತ್ರಗಳು ಬೇರೆ ಬೇರೆ ಪಾತ್ರಗಳು ಹೆಂಗಿರುತ್ತವೆ, ಡೈರೆಕ್ಟರ್ ಹೇಗಿರ್ತಾರೆ, ಹೀರೋಯಿನ್ ಹೇಗಿರ್ತಾರೆ, ಒಬ್ಬ ಹೀರೋ ಅಂದವನು ಹೇಗಿರ್ತಾನೆ, ಅವನು ಸ್ಟಾರ್ಡಮ್ ರೀಚ್ ಆದಾಗ ಅಥವಾ ಹೀರೋಯಿನಿಗೆ ಮುಂಚೆ ಇದ್ದಿದ್ದು ಸ್ಟಾರ್ಡಮ್ಮಿಂದ ಕಳ್ಕೊಂಡಾಗ ಏನಾಗುತ್ತೆ. ಸೊ ಈ ಥರ ಅಂಶಗಳು, ಸೆನ್ಸಿಟಿವ್ ಅಂಶಗಳನ್ನು, ಅಥವಾ ಒಂದು ತಂದೆ ಮಗು ಸಂಬಂಧ ಇರ್ಬೋದು, ತಂದೆ ಮಗಂಗೆ ಇರಬೇಕು ಅದು ಅವನೇ ಮಾಡಬೇಕು, ತಂದೆಗೆ ಅವನು ಇದನ್ನು ಮಾಡಿದ್ರೆ ತಪ್ಪು ಅಂತ ಅನ್ನಿಸ್ದಾಗಲೂ ಅದನ್ನು ಹೆಂಗೆ ಒಬ್ಬ ಫ್ರೆಂಡಾಗಿ ಪಕ್ಕದಲ್ಲಿ ನಿಂತು ಮಂಜಾ ಅನ್ನೋ ಕ್ಯಾರೆಕ್ಟರು ಹೆಲ್ಪ್ ಮಾಡುತ್ತೆ, ಈ ಅಂಶಗಳನ್ನೆಲ್ಲ ತಂದಿದ್ದೀವಿ ಸಿನಿಮಾದಲ್ಲಿ. ಆ್ಯಂಡ್ ನೀವು ಅಂದರೆ ಕಾಮಿಡಿ ಮಾಡಿದ್ದೀರಾ ಇದಕ್ಕೆ ಮುಂಚೆ, ಈ ಸಿನಿಮಾದಲ್ಲಿ ಸ್ಪೆಷಲ್ ಕಾಮಿಡಿ ಏನಕ್ಕೆ ಹೀರೋ ಹೀರೋಯಿನ್ ಕ್ಯಾರೆಕ್ಟರ್ಸ್ ಕಾಮಿಡಿ ಲೈನಲ್ಲಿ ಹೋಗ್ತಾ ಇರುತ್ತೆ, ಅದರಲ್ಲಿ ನೀವು ಜಾಯ್ನ್ ಆಗಿದ್ದೀರಾ. ಓಕೆ, ನಮ್ಮದು ಸಿಚುವೇಶನ್ ಕಾಮಿಡಿ ಅಂದರೆ ಅವ್ನಿಗೆ ಏನು ಸಿಚುವೇಶನ್ ಆಗುತ್ತೆ ಅದು ಕಾಮಿಡಿ ಮುಖೇನ ನಾವು ಹೇಳಿದ್ದೀವಿ. ಅಂದರೆ ಅವ್ನಿಗೆ ತೊಂದರೆ ಆದರೆ, ನೋವು ಆದರೆ ಫ್ರಸ್ಟ್ರೇಟ್ ಪಡೋದೇ ನಾನು. ಫಸ್ಟ್ ಟೆನ್ಷನ್ ಇದು ಹಿಂಗೆ ಆಯ್ತು ಕಣೋ ಅಂತಂದರೆ ಅದು ಆ ಡಬಲ್ ಟೆನ್ಷನ್ ನನಗೆ ಬಂದಿರುತ್ತೆ ಅಂತ, ಅದನ್ನ ಕಾಮಿಡಿ ರೀತಿ ಮಾಡಿದ್ದೀವಿ. ಆಮೇಲೆ ಆ್ಯಸ್ ಆ್ಯಕ್ಟರ್ ಎಲ್ಲ ಥರ ಕ್ಯಾರೆಕ್ಟರ್ ಮಾಡಬೇಕು ಕಾಮಿಡಿಲಿ. ಕೆಲವೊಂದು ಸಟಲ್ ಇರುತ್ತೆ, ಕೆಲವೊಂದು ಆ ಪಾತ್ರ ಡಿಮ್ಯಾಂಡ್ ಮಾಡುತ್ತೆ ಸಿಚುವೇಶನ್ನು, ಎಲ್ಲನೂ ಮಾಡಬೇಕು. ಬಟ್ ಇದೇನಾದರೂ ನಿಮ್ಮ ಒಂದು ಲೈಫ್ಗೆ ಒಂದು ಸ್ವಲ್ಪ ಬೇರೆ ಥರ ಟರ್ನ್ ಕೊಡುತ್ತಾ ಪಾತ್ರ, ಆ ಥರ ಇದೆಯಾ? ಅಷ್ಟು ಇಲ್ಲ, ಎಲ್ಲ ಪಾತ್ರನೂ ಹಂಗೆ ಅನ್ಕೋಬೇಕು ಟರ್ನ್ ಕೊಡಿ ಅಂತ, ಅದು ಹಂಗೆ ಟರ್ನ್ ಕೊಟ್ಕೊಂಡು ಎಲ್ಲ ತಿರ್ಕೊಂಡು ಹೋಗ್ಬೇಕು. ಬಟ್ ಇದು ಚೆನ್ನಾಗಿದೆ, ಒಂದು ವರ್ಲ್ಡ್ ಕ್ರಿಯೇಟ್ ಆಗಿದೆ ಒಳಗಡೆ, ಅದಕ್ಕೆ ತಕ್ಕನಂಗೆ ಚೆನ್ನಾಗಿ ಬಂದಿದೆ. ಅಂದರೆ ಇದರಲ್ಲಿ ಏನಂದರೆ ಮಂಜಿನ ಕ್ಯಾರೆಕ್ಟ್ರು ಈಗ ಹೀರೋಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ಮಂಜಿನ ಕ್ಯಾರೆಕ್ಟರ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಅಂದರೆ ಕೊನೆಯವರೆಗೂ ಈ ಪಾತ್ರ ಸ್ಟಾರ್ಟಿಂಗಿಂದ ಮತ್ತು ಕೊನೆಯವರೆಗೂ ಆಲ್ಮೋಸ್ಟ್ ಎಲ್ಲ ಸೀನ್ಸಲ್ಲೂ ಇದ್ದಾರೆ. ಯಾಕೆಂದರೆ ರಾಜ ರಾಣಿಯಾಗೋದಕ್ಕೆ ಮೇನ್ ಕಾರಣ ಮಂಜ. ರಾಣಿ ಮೇಂಟೈನ್ ಮಾಡೋದು ನಾನೇ. ಮೇಂಟೈನ್ ಮಾಡಿ ಇವರು ಒಂದು ಚಿಕ್ಕ ಒಂದು ಕಿತ್ತೋಗಿರೋ ರೂಮಲ್ಲಿ ಇರ್ತಾರೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ರಾಣಿ ಸೂಪರ್ ಸ್ಟಾರ್ ಆದಮೇಲೆ ದೊಡ್ಡ ಬಂಗ್ಲೆ ಶಿಫ್ಟ್ ಆಗ್ಬಿಡ್ತಾರೆ. ಅದನ್ನೆಲ್ಲ ಎಂಜಾಯ್ ಮಾಡೋದು ಮಂಜ. ಅವ್ರು ಎಷ್ಟು ಗೆಟಪ್ ಆಗ್ತಾರೆ ಅಷ್ಟು ಶೇಡ್ಸ್ ನನಗಿದೆ. ಸೊ ಇವಳು ಸಂಪಾದನೆ ಮಾಡ್ತಾ ಇದ್ದಾರೆ ರಾಣಿಯಾಗಿ, ಇಲ್ಲಿ ಅಣ್ಣ ಅದನ್ನು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಅದೇ ಸೆಟ್ಲ್ ಆಯಿತು ಅಂದ್ಕೊಂಡ್ರೆ ರೆಸ್ಟ್ಲೆಸ್. ಅಲ್ಲ, ನಿಮಗೆ ಅದು ಕೊಟ್ಟಿಲ್ವಾ ಅದೊಂದು ಯಾಕೆ ಸರ್ ಇವರಿಗೆ ಇದೇ ಇಲ್ಲೇ ಇಲ್ವಾ? ಈ ಫಿಗರ್ ಮೇಂಟೈನ್ ಇಷ್ಟ ಸೂಪರ್ ಸ್ಟಾರ್ ಮೇಂಟೈನ್ ಮಾಡೋದೇ ತುಂಬ ಕಷ್ಟ ಬಿಡುತ್ತೆ. ಅದೇ ಇವ್ರ ಕೈಲಿ ತಪ್ಸಕ್ಕೆ. ಓಕೆ ಸರ್, ನೀವು ಅಂದರೆ ಈ ಸಿನಿಮಾದಲ್ಲಿ ನೀವು ಸಹ ಆ್ಯಕ್ಟ್ ಮಾಡಿದ್ದೀರಲ್ಲ, ಸೊ ಅದ್ರ ಬಗ್ಗೆ ಹೇಳಿ ಸರ್. ಆ ಟೈಮಲ್ಲಿ ಹೆಂಗೆ ಮಲ್ಟಿಪಲ್ ಹೆಂಗೆ ಇದು ಮಾಡಿದ್ರಿ? ಡೈರೆಕ್ಷನ್ ಮಾಡಬೇಕು, ಈ ಕಡೆ ಆ್ಯಕ್ಟಿಂಗ್ ಮಾಡಬೇಕು. ಅಂದರೆ ಇದರಲ್ಲಿ ಈಗ
ಡೈರೆಕ್ಟ್ರು ಅಂದರೆ ಎಲ್ರಿಗೂ ಒಂದು ಜನರಿಗೆ ಒಂದು ಮೈಂಡಲ್ಲಿ ಒಂದು ಇಮೇಜ್ ಇದೆ, ಅಂದರೆ ಸ್ವಲ್ಪ ಪಾಗಲ್ ಥರ ಇರಬೇಕು, ಹುಚ್ಚಾಗಿರಬೇಕು. ಅದನ್ನೇ ಸ್ವಲ್ಪ ವಿಭಿನ್ನವಾಗಿ ಮಾಡಿದ್ರೆ ಹೇಗಿರುತ್ತೆ ಆ ಥರ ನಾನು ಟ್ರೈ ಮಾಡಿದ್ದೀನಿ ಇದರಲ್ಲಿ. ಯಾಕೆ ನಾನು ಡೈರೆಕ್ಟ್ರ್ ಆಗಿರೋದ್ರಿಂದ, ಆಮೇಲೆ ತುಂಬ ಜನ ಡೈರೆಕ್ಟರ್ಸ್ನ ನೋಡಿರೋದ್ರಿಂದ ಅದನ್ನೇ ಇಟ್ಕೊಂಡು ಇನ್ನೂ ಏನಾದ್ರು ಮಿಕ್ಸ್ ಮಾಡಿ ಒಬ್ಬ ಡೈರೆಕ್ಟ್ರು ಒಬ್ಬ ನಟಿನ ಲವ್ ಮಾಡೋದೇನು ದೊಡ್ಡ ಹೊಸದಲ್ಲ. ತುಂಬ ಜನ ಮದುವೆನೇ ಆಗಿದ್ದಾರೆ ಲವ್ ಮಾಡಿ. ಆಮೇಲೆ ತುಂಬ ಅಫೇರ್ಗಳಿರುತ್ತೆ, ಗಾಸಿಪ್ಗಳಿದೆ, ಎಲ್ಲ ಇದೆ. ಸೊ ಅದೇ ಥರ ಒಂದು ಈ ಡೈರೆಕ್ಟ್ರದ್ದು ಮತ್ತು ರಾಣಿ ಕತೆ. ಸೊ ಇವನು ಎಂಥ ಸ್ಟುಪಿಡ್ ಅಂದರೆ ಇವನಿಗೆ ರಾಣಿ ಹುಡುಗ ಅಂತ ಯಾವ ಕಾರಣಕ್ಕೂ ಗೊತ್ತಾಗಲ್ಲ. ಏಕೆಂದ್ರೆ ನೋಡೋಕ್ಕೆ ಅವಳು ಅಷ್ಟು ಬ್ಯೂಟಿಫುಲ್ ಆಗಿರ್ತಾಳೆ, ಯಾವ ಆ್ಯಂಗಲಲ್ಲೂ ಹುಡುಗನ ಥರ ಕಾಣ್ತಾ ಇಲ್ಲ. ಸೊ ಇವ್ರು ಆಬ್ವಿಯಸ್ಲಿ ನನಗೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಈ ಥರ ಯಾರೋ ನನಗೆ ಬಿಸ್ಕೆಟ್ ಹಾಕ್ತಾಯಿದ್ದಾರೆ, ಈ ಲೆವೆಲ್ಗೆ ಇದು ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗೋಕ್ಕೂ ಚಾನ್ಸಸ್ ಇಲ್ಲ ಅವನಿಗೆ. ಸೊ ಗೊತ್ತಾಗದೆ ಇವನು ರಾಣಿನ ಅಷ್ಟು ತೀವ್ರವಾಗಿ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಷ್ಟಪಡೋಕ್ಕೆ ಸ್ಟಾರ್ಟ್ ಆದಾಗ ರಾಣಿ ಹೆಂಗೆ ಇವನಿಗೆ ಚಮಕ್ಕಳನ್ನ ಕೊಡ್ತಾಳೆ, ಈ ಮಂಜಾ ಹೆಂಗೆ ಚಮಕ್ಕಳನ್ನ ಕೊಡ್ತಾನೆ. ಆ್ಯಕ್ಚುಲಿ ಫಿಲಮಲ್ಲಿ ಮಂಜಾ ಮತ್ತು ಡೈರೆಕ್ಟ್ರು ತುಂಬ ಫ್ರೆಂಡ್ ಆಗ್ಬಿಡ್ತಾರೆ. ಅಂದರೆ ಸಪ್ರೇಟ್ ಟ್ರ್ಯಾಕ್ ಅವ್ರಿಗೆ ಗೊತ್ತು, ನನಗೆ ಗೊತ್ತಿಲ್ವಲ್ಲ, ಇವನಿಗೆ ಗೊತ್ತು ಅಂತ ನನಗೆ ಗೊತ್ತಿಲ್ವಲ್ಲ. ಸೊ ನಾನು ಹೆಂಗಾದ್ರೂ ಮಾಡಿ ರಾಣಿನ ನನಗೆ ಇದು ಮಾಡಿಕೊಡು ಅಂತ ನಾನು ಇವನ ಹತ್ರ ಕೇಳೋದು. ಸೊ ಆ ಥರ ಅಂದರೆ ಆ ಪಾತ್ರಗಳು ಈಗ ನಾವು ಒಂದು ಕಾಮಿಡಿ ಎಲ್ಲ ಆದರೂ ಕೂಡ ನಾವು ಆದಷ್ಟು ಒಂದು ಏನೋ ಒಂದು ಲಾಜಿಕ್ ಇಟ್ಕೊಂಡು ಎಷ್ಟಾಗತ್ತಷ್ಟು ಬೇಸಿಕ್ ಒಂದು ಅಥೆಂಟಿಸಿಟಿ ಇಟ್ಕೊಂಡು ಆ ಥರ ಮಾಡೋಕ್ಕೇ ನಾವು ಜಾಸ್ತಿ ಎಫರ್ಟ್ ಹಾಕಿರೋದು ಇದರಲ್ಲಿ. ಈಗ ಸುಮ್ಮನೆ ಈಗ ಒಂದು ತಲೆಗೆ ಒಂದು ವಿಗ್ ಹಾಕ್ಕೊಂಡು ಈಗ ಹುಡುಗಿ ರೋಲ್ ಮಾಡಿಸ್ಬಿಡ್ಬೋದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸಲ್ಲೆಲ್ಲ ಮಾಡ್ತಾರೆ. ಬಟ್ ಏನಂತಂದರೆ ಈಗ ನಾವು ಈಗ ಅದನ್ನು ಫಿಲಮಲ್ಲಿ ಮಾಡೋಕ್ಕೆ ಅಂತ ಹೊರಟಾಗ ಅದು ಇಟ್ ಶುಡ್ ಬಿ ವೆರಿ ಅಥೆಂಟಿಕ್. ಬಟ್ ನನಗೊಂದು ಡೌಟ್ ಅಂತ ಸರ್, ಈಗ ಅವ್ರನ್ನ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀರಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಇಂಟರ್ಫಿಯರ್ ಆಗ್ತಿದ್ದೀನಿ. ಅಷ್ಟು ಚೆನ್ನಾಗಿ ರೆಡಿಯಾಗಿ ಯಾರಾದ್ರೂ ಕನ್ಫ್ಯೂಸ್ ಆಗಿರೋದುಂಟಾ ಸೆಟ್ಟಲ್ಲಿ ಹುಡುಗಾರ ಹುಡುಗಿನ? ತುಂಬ ಆಗ್ಬಿಟ್ಟಿದೆ ಅದೆಲ್ಲ ಇವ್ರ ಸೊಂಟ ಎಲ್ಲ ಜಿಗ್ಟಿ ಏನೇನೋ ಆಗಿದೆ. ಇವರು ಎಲ್ಲೋ ಅರ್ಜೆಂಟ್ ಅಂದ್ಬಿಟ್ಟು ಶೂಟಿಂಗ್ ಮುಗಿಸ್ಕೊಂಡು ಹಂಗೆ ಯಾವುದೋ ಮೆಟ್ರೋ ಗಿಟ್ರೋನೆಲ್ಲ ಎಲ್ಲೆಲ್ಲ ಓಡಾಡಿದ್ದಾರೆ. ಹೌದು, ಅಂದರೆ ಆ ಪಾತ್ರ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರೋವಾಗ ನಾವು ಬೇರೆ ಬೇರೆ ಕೆಲಸ ಮಾಡುವಾಗಲೂ ಅದನ್ನ ಟೆಸ್ಟ್ ಮಾಡೋಕ್ಕೆ ಇರೋ ಒಂದು ಕ್ಯೂರಿಯಾಸಿಟಿ. ನಿಜವಾಗೂ ಪಾಸ್ ಆಗುತ್ತಾ ಫೇಲ್ ಆಗುತ್ತಾ? ಪಾಸ್ ಆಗಿದ್ದೀನಪ್ಪ, ಅದಕ್ಕೆ ಖುಷಿ. ಬಾಯಿ ಬಿಡದೆ ಹೋದರೆ ಪಾಸ್ ಆಗ್ತಾ ಇತ್ತು, ಅದಕ್ಕೆ ಒಂದು ಸರಿ ನೀವು ಡಬ್ ಮಾಡಬೇಡ ಅಂತ ಹೇಳಿದ್ದಾರೆ. ಬಟ್ ಆ ಥರ ಪಾತ್ರಗಳು ಮಾಡಿದಾಗ ಏನೋ ಒಂದು ಖುಷಿ, ಟ್ರೈ ಮಾಡಿ ನೋಡೋಣ ಏನು ರೆಸ್ಪಾನ್ಸ್ ಬರುತ್ತೆ ಅಂತ. ಸೊ ಒಂದು ಹೆಣ್ಣು ಮಗುವಿನ ಜಗತ್ತು ಹೇಗಿದೆ ಅನ್ನೋ ಒಂದು ಸಣ್ಣ ದೃಷ್ಟಿಕೋನ ಅಂತೂ ನನಗೆ ಸಿಕ್ಕಿದೆ ಸಿನಿಮಾ ಮಾಡ್ತಾ. ಸೊ ಹೆಣ್ಣು ಕೋನ, ಸೊ ಲೇಡೀಸ್ ಇಲ್ಲದೆ ಇದ್ರೆ ಇದು ಪರಿಪೂರ್ಣ ಆಗಲ್ಲ. ಹೀರೋಯಿನ್, ಸೊ ಹೀರೋಯಿನ್ ಎಂಟ್ರ್ ಆಗಬೇಕು ಈಗ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೆ. ಆ್ಯಂಡ್ ಫೈನಲ್ ಸೊ ಫೆಬ್ಗೆ ಸಿನಿಮಾ ರಿಲೀಸ್ ಆಗ್ತದೆ 7th ಅಲ್ವಾ? 7th ಟೋಟಲ್ ಡೇಟ್ ಹಾಕೊಂಡಿದ್ದೀವಿ. ಸೊ ಇನ್ನೇನು ಅಂದರೆ ಈ ನಮಗೆ ಅಂದರೆ ಗೊತ್ತಿರೋದು ಸ್ಟಾರ್ಟ್ ಆಗೋದೇ ಫೆಬ್ರವರಿ ಫಸ್ಟ್ ವೀಕಿಂದನೇ ಈ ಲವರ್ಸ್ ಡೇ, ಸೊ ವ್ಯಾಲೆಂಟೈನ್ಸ್ ಡೇ 7th ಇಂದ ಮೇಬಿ ಸ್ಟಾರ್ಟ್ ಆಗುತ್ತೆ. ರೋಸ್, ಸೊ ಅದು ಅಲ್ಲಿಂದಲೇ ಮಿಸ್ಟರ್ ರಾಣಿ ಮುಖಾಂತರ ಸ್ಟಾರ್ಟ್ ಆಗ್ತಿದೆ. ಸೊ ಆಲ್ ದಿ ಬೆಸ್ಟ್ ನಮ್ಮ ಪ್ರೇಕ್ಷಕರಿಗೆ. ಸೊ ಈ ಮೂಲಕ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಬನ್ನಿ, ಸಿನಿಮಾ ನೋಡಿ ಆ್ಯಂಡ್ ಥಿಯೇಟರ್ಸ್ನಲ್ಲಿ ನೋಡಿ. ನಮ್ಮ ಕಡೆಯಿಂದ ನಾವು ಮಾಡುವಂಥ ಪ್ರಯತ್ನ ನಾವು ಮಾಡಿದ್ದೀವಿ. ಆ್ಯಂಡ್ ಲೈಕ್ ಸರ್ ಅವ್ರಿಗೆ ನಾನು ಥ್ಯಾಂಕ್ ಯು ಕೂಡ ಹೇಳ್ಬೇಕು ಅಂದ್ಕೊಂಡಿದ್ದೀನಿ, ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಲೈಕ್ ಐ ವಾಂಟ್ ಯು ಟು ಕಮ್ ಎಂಜಾಯ್ ದ ಮೂವಿ. ಲವರ್ಸ್ ಡೇಗೆ ಬನ್ನಿ, ವ್ಯಾಲೆಂಟೈನ್ಸ್ ಡೇಗೆ ಬನ್ನಿ. ಲೈಕ್ ಪ್ಲೀಸ್ ಕಮ್ ಆ್ಯಂಡ್ ವಾಚ್ ದ ಮೂವಿ ಇನ್ ದ ಥಿಯೇಟರ್ಸ್ ಆನ್ February 7th. ಥ್ಯಾಂಕ್ ಯು.